ಹಾಯ್ ಹಲೋ ನಮಸ್ಕಾರ. ನೋಡ್ರಿ ಈಗ ನಾ ಲಾಗ್ ಸ್ಟಾರ್ಟ್ ಮಾಡೀನಿ ನೋಡ್ರಿ. ಈಗೆಲ್ಲ ಕೆಲಸ ಮುಗ್ದದ್ರಿ. ಈಗ ಮಧ್ಯಾಹ್ನ ಆಗ್ಯದ್ರಿ. ಈಗ ಸ್ಟಾರ್ಟ್ ಮಾಡೀವ್ರಿ ಲಾಗ. ಈಗ ಮಧ್ಯಾಹ್ನ ಟೈಮಿಗೆ ಕಟ್ಟಿ ರೊಟ್ಟಿದು ಸೂಸ್ಲ ಮಾಡಾಕತ್ತೀನಿ ರೀ. ಹೆಂಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ಬರ್ರಿ. ಈಗ ನೋಡ್ರಿ ರೊಟ್ಟಿ ಮುರಿ ಸೂಸ್ಲ ಮಾಡಾಕತ್ತೀನಿ ರೀ. ಈಗ ರೊಟ್ಟಿ ತೋರ್ಸಾಕತ್ತೀನಿ ನೋಡ್ರಿ. ಅಷ್ಟು ರೀ ಒಂದಿಷ್ಟು ರೊಟ್ಟಿ ತೊಗೊಂಡಿನಿ ರೀ. ನಮಗೆ ಎಷ್ಟು ಬೇಕತ್ತ ಅಷ್ಟು ರೊಟ್ಟಿ ತೊಗೊಂಡಿನಿ ರೀ. ಒಂದು ಬುಟ್ಟ ದೊಡ್ಡ ಬುಟ್ಟ ತೊಳಸ್ಕೊಳಕತ್ತೀನಿ ನೋಡ್ರಿ. ಸಣ್ಣ ಬುಟ್ಟಾಗ ಮುರಿದು ಹಾಕೊಂಡ್ರೆ ಕಿಚಡಿ ಆಗ್ತದಂತೇಳಿ ಅಷ್ಟು ಗುಂಡು ಅಷ್ಟು ರೊಟ್ಟಿ ಏನದ್ರಿ ಹಿಂಗೆ ತೊಳಸ್ಕೊಳಕತ್ತೀನಿ ರೀ. ಈ ಥರ ತೊಳಸ್ಕೊಬೇಕು ನೋಡ್ರಿ. ಮುರಿಬಾರ್ದ್ರಿ ಇವಕ್ಕೆ. ಈ ಥರ ಈಗ ಬುಟ್ಟ್ಯಾಗ ಮುರಿದು ಅಂದ್ರೆ ಕಿಚಡಿ ಟೈಪ್ ಆಗ್ತದ್ರಿ. ಈಗ ತೊಗೊಳಕತ್ತೀನಿ ನೋಡ್ರಿ. ತೊಕ್ಕೊಂಡು ಒಂದು ಬುಟ್ಟ್ಯಾಗ ಹಾಕೊಬ್ರಿ. ಅದ್ರೊಳಗೆ ಮುರಿದು ಸಣ್ಣ ಮುರಿದ್ರಿ ಒಂದು ಗಿಜ್ಜಿ ಆಗ್ಯದ್ರಿ. ಇನ್ನೊಂದು ಸ್ವಲ್ಪ ನೆನೆದು ಬಿಟ್ಟು ನೋಡ್ರಿ. ತಳ್ಳಗಿದ್ವಲ್ರಿ ರೊಟ್ಟಿ ನೆಂದು ಬಿಟ್ಟು ನೋಡ್ರಿ. ಜಲ್ದಿ ತೆಗಿಬೇಕ್ರಿ ಬುಟ್ಟ್ಯಾನ್ಲಿತ್ರ. ಹೆಂಗೆ ರೊಟ್ಟಿ ಮಾಡಿರ್ತೀವಲ್ರಿ ಹಾಗೆ ತೊಳಸ್ಕೊಂಡ್ರೆ ಸ್ವಲ್ಪ ತೊಳಸ್ಕೊಬೇಕ್ರಿ. ಅಂದರೆ ಚಂದ ಆಗ್ತದೆ ನೋಡ್ರಿ. ಈಗ ಬೌಲ್ನಾಗ ಒಂದು ಕಡಾಯಿ ಇಟ್ಟಿನಿ ರೀ. ಜೀರಿಗೆ ಸಾಸ್ಮಿ ಹಾಕೊಂಡಿನಿ ನೋಡ್ರಿ. ಜೀರಿಗೆ ಸಾಸ್ಮಿ ಹಾಕೊಂಡಿನಿ ರೀ. ಈಗ ಉಳ್ಳಾಗಡ್ಡಿ ತಪ್ಲ ರೀ, ಕೊತ್ತಂಬರಿ, ಟೊಮೆಟೊ ಹಾಕೊಳಕತ್ತೀನಿ ನೋಡ್ರಿ. ಈಗ ಉಳ್ಳಾಗಡ್ಡಿ ಕೊಯ್ಕೊಂಡು ಇಟ್ಕೊಂಡಿನಿ ರೀ. ಎಲ್ಲ ಪಾಣೆ ಹೊಡ್ಯಾಗ ಹಾಕೊಳಕತ್ತೀನಿ ನೋಡ್ರಿ. ಭಾರಿ ಟೇಸ್ಟ್ ಅಂದ್ರೆ ಭಾರಿ ಟೇಸ್ಟ್ ಆಗ್ತದೆ ನೋಡ್ರಿ. ಉಳ್ಳಾಗಡ್ಡಿ ತಪ್ಲ ಇತ್ತಂದ್ರೂ ಹಾಕೊಂಡಿನಿ ನೋಡಿ. ನನ್ನ ಕಡೆ ತಪ್ಲ ಐತ್ರಿ, ಉಳ್ಳಾಗಡ್ಡಿ ಇದ್ರಿ ಅದನ್ನು ಹಾಕೊಂಡಿನಿ ನೋಡ್ರಿ. ಮಸ್ತ್ ಅಂದ್ರೆ ಮಸ್ತ್ ಆಗ್ತದೆ ನೋಡ್ರಿ. ಈಗ ಉಳ್ಳಾಗಡ್ಡಿ ಬೇಯ್ದಿಂದ ಟೊಮೆಟೊ ಹಾಕೋತೀನಿ ನೋಡ್ರಿ. ಉಳ್ಳಾಗಡ್ಡಿ ಫ್ರೈ ಆಗತ್ತನ ಬಿಡ್ಬೇಕ್ರಿ ಒಂದು ಸ್ವಲ್ಪ ರೀ. ರೊಟ್ಟಿದು ಸೂಸ್ಲ ಈಗ ಟೊಮೆಟೊ ಹಾಕೊಳಕತ್ತೀನಿ ನೋಡ್ರಿ. ಚಂದ ಬೇಯ್ಬೇಕ್ರಿ ಉಳ್ಳಾಗಡ್ಡಿ. ಆಮೇಲೆ ಟೊಮೆಟೊ ಕೊತ್ತಂಬರಿ ಎರಡೂ ಸೇರಿಸಿ ಹಾಕೊಳಕತ್ತೀನಿ ನೋಡ್ರಿ. ಮಸ್ತ್ ಅಂದ್ರೆ ಮಸ್ತ್ ಆಗ್ತದ್ರಿ. ಚಂದ ಬೇಯತನ ಬಿಡ್ಬೇಕ್ರಿ. ಮಸ್ತ್ ಅಂದ್ರೆ ಮಸ್ತ್ ಆಗ್ತದ್ರಿ ರೊಟ್ಟಿ ಸೂಸ್ಲ ರೀ. ಕಟ್ಟಿವು ಅದಾವಲ್ರಿ, ಎಷ್ಟೊಂದು ರೊಟ್ಟಿ ಉಳಿದಿದ್ದು ಅಂದ್ರೆ ಈ ಥರ ಮಾಡ್ಬೇಕು ನೋಡ್ರಿ. ನೋಡ್ರಿ ಕುದಿಲಿಕ್ಕತ್ತದ್ರಿ. ಚಂದಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕ್ರಿ. ನಮ್ಮ ರುಚಿಗೆ ಎಷ್ಟು ತಕ್ಕದ ಅಷ್ಟು ಉಪ್ಪು ಹಾಕೋಬೇಕ್ರಿ. ಉಪ್ಪು, ಅರಿಶಿನ ಪುಡಿ ರೀ ಒಂದು ತಟ್ಟೆಗ್ರಿ. ಅರಿಶಿನ ಪುಡಿ, ಖಾರ ಇದ್ರೊಳಗೆ ಹಾಕೋಬೇಕ್ರಿ. ನೋಡ್ರಿ ಖಾರ ಹಾಕೊಳಕತ್ತೀನಿ ನೋಡ್ರಿ. ಖಾರಕ್ಕೆ ಎಷ್ಟು ಬೇಕು ಅಷ್ಟು ಖಾರ ಹಾಕೋಬೇಕು ನೋಡ್ರಿ. ಮಸ್ತ್ ಅಂದ್ರೆ ಮಸ್ತ್ ಆಗ್ತದೆ. ಒಂದು ಸ್ವಲ್ಪ ಮಸಾಲೆ ಖಾರನೂ ಹಾಕೊಳಕತ್ತೀನಿ ನೋಡ್ರಿ. ಎರಡು ಇದ್ದು ಅಂತೇಳಿ ಎರಡು ಸ್ವಲ್ಪ ಹಾಕೊಳಕತ್ತೀನಿ ನೋಡ್ರಿ. ಖಾರ ಭಾಳ ತಿನ್ನೋರು ಭಾಳ ಹಾಕ್ಕೋಬೋದು ರೀ. ಸ್ವಲ್ಪ ತಿನ್ನೋರು ಸ್ವಲ್ಪ ಹಾಕ್ಕೋಬೋದು ನೋಡ್ರಿ. ಮಸ್ತ್ ಅಂದ್ರೆ ಭಾಳ ಚಲೋ ಆಗ್ತದ್ರಿ ಉತ್ತರ ಕರ್ನಾಟಕದ ರೊಟ್ಟಿ ಸೂಸ್ಲ ರೀ. ನೋಡ್ರಿ ಚಂದಾಗಿ ಎಷ್ಟು ಚಂದ ಬೈದದ ನೋಡ್ರಿ. ಈಗ ಸ್ವಲ್ಪ ಹುಣ್ಸಿಕಾಯಿ ರಸ ನೋಡ್ರಿ. ಒಂದು ಸ್ವಲ್ಪ ಹುಣ್ಸಿಕಾಯಿ ನೆನೆಕಿಸ್ಕೊಂಡಿದ್ನಲ್ರಿ ಅದನ್ನು ಹಾಕ್ಲಕತ್ತೀನಿ ನೋಡ್ರಿ. ಹುಣ್ಸಿಕಾಯಿ ರಸ ಇರ್ಲಿಕ್ಕಂದ್ರೂ ನೀವು ನಿಂಬೆಕಾಯಿನೂ ಹಿಂಡ್ಕೋಬೋದು ನೋಡ್ರಿ. ಈಗ ರೊಟ್ಟಿ ತೊಗೊಂಡಿನಲ್ರಿ ಅದನ್ನು ಮುರಿಬೇಕ್ರಿ ಸಣ್ಣಗೆ. ಈಗ ಭಾಳ ನೆನಿಬಾರ್ದ್ರಿ, ಸೂಸ್ಲ ಆದಂಗೆ ಆಗ್ತದ್ರಿ. ಈಗ ಅದ್ರೊಳಗೆ ಸೇರಿಸ್ಬಿಡ್ಬೇಕು ನೋಡ್ರಿ. ಚಂದ ಬಿಡಿಸ್ಬೇಕ್ರಿ. ಮುದ್ದೆ ಆಗಿತ್ತಂದ್ರೆ ಸ್ವಲ್ಪ ಭಾಳತನ ತೊಳಸ್ಬಾರ್ದ್ರಿ. ನಂದು ಸ್ವಲ್ಪ ನೆಂದದ್ರಿ. ಅದಕ್ಕಾಗಿ ಒಂದು ಸ್ವಲ್ಪ ಮೆತ್ತಗಾಗ್ಯದ ನೋಡ್ರಿ ನಂದು ಕಟ್ಟಿ ರೊಟ್ಟಿ ರೀ. ಜಲ್ದಿ ತೊಳಸನೇ ತೆಗೆದು ಬಿಡ್ಬೇಕ್ರಿ. ರೊಟ್ಟಿ ತಳ್ಳಗಿದ್ವು ಅಂದ್ರೆ ಸ್ವಲ್ಪ ದಮ್ಮ ರೊಟ್ಟಿ ಇದ್ವು ಅಂದ್ರೆ ಭಾಳತನ ನೆನೆ ಇಡ್ಬೇಕ್ರಿ. ರೊಟ್ಟಿ ತಳ್ಳಗಿದ್ವು ಅಂದ್ರೆ ಭಾಳ ಜಲ್ದಿ ನೆನೆದು ಬಿಡ್ತಾವ್ರಿ. ಕಿಚಿ ಅಂತಂದ್ರೆ ಹೋಗಲ್ರಿ ಒಬ್ಬೊಬ್ರಿಗೆ. ನೋಡ್ರಿ ಈಗ ಶೇಂಗಾದ ಪುಡಿ ರೀ ಹಾಕೊಳಕತ್ತೀನಿ ನೋಡ್ರಿ. ಶೇಂಗಾ ಹುರಿದು ಮಿಕ್ಸಿಗೆ ಹಾಕಿಟ್ಕೊಂಡಿರ್ತಾರೆ ಆ ಪುಡಿ ರೀ. ಮಸ್ತ್ ಆಗದ ನೋಡ್ರಿ ನಮ್ಮದು ಜೋಳದ ರೊಟ್ಟಿದು ಸೂಸ್ಲ ರೀ. ಮಧ್ಯಾಹ್ನ ಹೊತ್ನ್ಯಾಗ ಬಿಸಿದು ಬ್ಯಾಸ್ಗೆ ದಿನದಾಗ ಏನಾರು ತಿನ್ನಿಸ್ಬೇಕಪ್ಪ ಮಧ್ಯಾಹ್ನ ಮುಂಜಾನೆದು ಊಟ ಹೋಗಲ್ಲ ಅಂದ್ರೆ ಬಿಸಿದು ಈ ಥರ ಮಾಡ್ಕೊಂಡು ತಿಂದ್ರೆ ಭಾರಿ ಟೇಸ್ಟ್ ಆಗ್ತದೆ ನೋಡ್ರಿ.
ರೊಟ್ಟಿ ಉಳಿದಿದ್ವು ಅಂದ್ರೆ ಈಗ ನಿಂಬೆಕಾಯಿ ರಸನೂ ಹಾಕೊಳಕತ್ತೀನಿ. ನಿಂಬೆಕಾಯಿ ಹಿಂಡ್ಕೊಂಡು ತಿನ್ನಕತ್ತೀವಿ ನೋಡ್ರಿ ಹೆಂಗಾಯ್ತು ನಮ್ದು ರೊಟ್ಟಿ ಸೂಸ್ಲಾ ಅಂತೇಳಿ. ಸೈಡಿಗೆ ಉಪ್ಪಿನಕಾಯಿ ರೊಟ್ಟಿ ಸೂಸ್ಲಾ ಹೆಂಗಾಯ್ತು ನೋಡ್ರಿ ಈಗೆಲ್ಲ ಊಟ ಗಿಟ ಮಾಡಿಕೊಂಡು ಗಿಡದ ಬಡ್ಡ್ಯಾಗ ಬಂದು ಕೂತೀವಿ ನೋಡ್ರಿ. ನಿಂಬೆ ಗಿಡದ ಬಡ್ಡ್ಯಾಗ ರೀ. ತಂಪಂದ್ರೆ ತಂಪದ್ರಿ, ಭಾಳ ಬಿಸಿಲು ಭಾಳ ಅಂದ್ರೆ ಭಾಳ ಅದ್ರಿ. ಊಟ ಎಲ್ಲ ಮಾಡಿಕೊಂಡು ಈಗ ಬಿಸಿದು ರೊಟ್ಟಿ ಸೂಸ್ಲಾ ಮಾಡಿಕೊಂಡು ಈಗ ತಿಂದು ಬಂದೀವ್ರಿ. ಮಸ್ತ್ ಅಂದ್ರೆ ಮಸ್ತ್ ಆಗಿತ್ತು ರೀ. ಈಗ ಗಿಡದ ಬಡ್ಡ್ಯಾಗ ಬಂದು ಕೂತೀವಿ ನೋಡ್ರಿ. ನಮ್ಮ ಸಂಪತ್ ಹತ್ರ ಅವ್ರ ಆಯಿ ಮನೆಗೆ ಹೋಗ್ಯಾನ್ರಿ, ಯಾರೂ ಇಲ್ಲರಿ. ನಮ್ಮ ಸಮರ್ಥನು ಸ್ಕೂಲಿಗೆ ಹೋಗ್ಯಾನ್ರಿ, ಯಾರೂ ಇಲ್ಲರಿ. ಒಂದು ಒಗಟ ಹೇಳ್ತೀನಿ ರೀ, ಅದು ಕಮೆಂಟ್ ಮುಖಾಂತರ ತಿಳಿಸ್ರಿ ನಮಗೆ. ಕಲ್ಕಣಿ ಕಾಜಿನ ಮಣಿ ನೀರಾವ ಮೀನಿಲ್ಲ, ಅದು ಒಗಟ ಬಿಡಿಸಿ ಕಮೆಂಟ್ ಮುಖಾಂತರ ತಿಳಿಸ್ರಿ. ಯಾರಿಗೆ ಗೊತ್ತಿದ್ರು ತಿಳಿಸ್ರಿ, ಗೊತ್ತಿರ್ಲಿಕ್ಕಂದ್ರೂ ತಿಳಿಸ್ರಿ. ಈಗ ನೋಡ್ರಿ ಟೀ ಟೈಮ್ಸ್ನಾಗ ಸ್ನ್ಯಾಕ್ಸ್ ಮಾಡಕತ್ತೀನಿ ನೋಡ್ರಿ. ಸಂಜೆ ಹೊತ್ನ್ಯಾಗ ನೋಡ್ರಿ ಶೇಂಗಾ ಪುಟಾಣಿ ತೊಗೊಂಡಿನ್ರಿ. ಅದ್ರೊಳಗೆ ಉಳ್ಳಾಗಡ್ಡಿ ಸಣ್ಣಗಳಿರೋಂಥ ಉಳ್ಳಾಗಡ್ಡಿ ಹಾಕೊಳಕತ್ತೀನಿ ನೋಡ್ರಿ. ಸಣ್ಣಗಳು ಇಟ್ಕೋಬೇಕ್ರಿ, ಭಾಳ ಸಣ್ಣ ಅಂದ್ರೆ ಸಣ್ಣ ರೀ. ಆಮೇಲೆ ಟೊಮೆಟೊ ಹಾಕೊಳಕತ್ತೀನಿ ನೋಡ್ರಿ. ಟೊಮೆಟೊ, ಕೊತ್ತಂಬರಿ ಸೊಪ್ಪು ರೀ ಸ್ವಲ್ಪ, ಆಮೇಲೆ ಉಪ್ಪು, ಜೀರಿಗೆ, ಪುಡಿ ಖಾರ ರೀ. ಮಸ್ತ್ ಅಂದ್ರೆ ಮಸ್ತ್ ಆತಾವೆ ನೋಡ್ರಿ. ಒಮ್ಮೆ ಟ್ರೈ ಮಾಡಿರಿ. ಸಂಜೆ ಕಡೆ ಸ್ಕೂಲ್ ಇತ್ರ ಮಕ್ಕಳು ಬಂದು ಅಂದ್ರೆ ತಿನ್ನಕ್ಕೆ ಏನಾರು ಬೇಕಂದ್ರೆ ಈ ಥರ ಮಾಡಿಕೊಡ್ರಿ ನೋಡ್ರಿ. ಒಂದು ಸ್ವಲ್ಪ ಈಗ ಎಣ್ಣೆ ಹಾಕೋಬೇಕು ನೋಡ್ರಿ. ಎಣ್ಣೆ ಹಾಕೋಬೇಕ್ರಿ ಸ್ವಲ್ಪ ರೀ. ಭಾಳ ಮಸ್ತ್ ಅಂದ್ರೆ ಭಾಳ ಮಸ್ತ್ ಆತಾವ್ರಿ. ಒಂದು ಸ್ವಲ್ಪ ನಿಂಬೆಕಾಯಿ ಹಾಕೋಬೇಕು ನೋಡ್ರಿ, ಹಿಂಡ್ಕೋಬೇಕ್ರಿ. ಈಸಿ ಆಗಿರೋವಂಥ ಸ್ನ್ಯಾಕ್ಸ್ ರೀ ಇದು ನೋಡ್ರಿ. ಕೈಲೇ ಒಂದು ಜರ ಉಪ್ಪು ಕೂಡ್ಕೋತದತ್ತೇಳಿ ಕೈಲೇ ಕಲ್ಸ್ಕೊಳಕತ್ತೀನಿ ನೋಡ್ರಿ. ಭಾರಿ ಮಸ್ತ್ ಅಂದ್ರೆ ಮಸ್ತ್ ಆಗ್ತದ ನೋಡ್ರಿ. ಶೇಂಗಾ ಪುಟಾಣಿ ಸ್ನ್ಯಾಕ್ಸ್ ನೋಡ್ರಿ. ಈ ಮನ್ಯಾಗಿರುವಂಥದ್ದು ಈಸಿ ರೆಸಿಪಿ ರೀ ಇದು. ಎಲ್ಲ ಐಟಮ್ ಇರುವಂಥ ಮನ್ಯಾಗೆಲ್ಲ ಐಟಮ್ ಇರುವಂಥದ್ದು ಈಜಿ ರೆಸಿಪಿ ನೋಡ್ರಿ ಇದು. ನೋಡ್ರಿ ಹೆಂಗೆ ಕಾಣಕತ್ತದತ್ತೇಳಿ. ಮಸ್ತ್ ಅಂದ್ರೆ ಮಸ್ತ್ ಆಗ್ಯಾವ್ರಿ. ನೀವು ಒಮ್ಮೆ ಟ್ರೈ ಮಾಡಿ ನಮಗೆ ಕಮೆಂಟ್ ಮುಖಾಂತರ ತಿಳಿಸ್ರಿ ನೋಡ್ರಿ ಹೆಂಗೆ ಕಾಣಕತ್ತದಂತೇಳಿ. ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ. ನಮ್ಮ ಚಾನಲ್ನ ಹಾಗೆ ಸಬ್ಸ್ಕ್ರೈಬ್ ಮಾಡಿರಿ. ಹೆಂಗಾಗ್ಯಾವಂತೇಳಿ ತಿಳಿಸ್ರಿ.